ಘನ ಸರ್ಕಾರವು ನಿವೇಶನ ರಹಿತರಿಗೆ, ನಿರಾಶ್ರಿತರಿಗೆ, ಬಡವರಿಗೆ ಅಂತ ಆಶ್ರಯ ಯೋಜನೆಯಡಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸರ್ಕಾರಿ ಜಮೀನುಗಳನ್ನು ಹುಡುಕಿ ನಿವೇಶನ ಮಂಜೂರು ಮಾಡಿ ನಿವೇಶನ ರಹಿತರಿಗೆ ನಿವೇಶನ ಹಂಚಿಕೆ ಮಾಡ್ತಾ ಇರೋದು ಕಾಣಬಹುದು. ಕೊರಟಗೆರೆ ತಾಲೂಕಿನ ಚನ್ನರಾಯನದುರ್ಗ ಹೋಬಳಿಯ ಬೋದಗವಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಗ್ಗನಹಳ್ಳಿ ಗ್ರಾಮದ ಸರ್ವೆ ನಂಬರ್ 51ರಲ್ಲಿ 3 ಎಕರೆ ಸರ್ಕಾರಿ ಗೋಮಾಳದ ಜಮೀನನ್ನ ಮಾನ್ಯ ತುಮಕೂರು ಜಿಲ್ಲಾಧಿಕಾರಿಗಳು ನಿವೇಶನ ರಹಿತರಿಗೆ ನಿವೇಶನ ವಿತರಿಸಲು ಆಶ್ರಯ ಯೋಜನೆಯಡಿ ಆದೇಶ ಮಾಡಿದ್ರು. ಕೊರಟಗೆರೆಯ ತಹಶೀಲ್ದಾರ್ ಮತ್ತು ಮಧುಗಿರಿ ಉಪವಿಭಾಗಾಧಿಕಾರಿಗಳು ಸಲ್ಲಿಸಿದ್ದ ಪ್ರಸ್ತಾವನೆಯನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಪರಿಶೀಲಿಸಿ ದೊಗ್ಗನಹಳ್ಳಿ ಗ್ರಾಮದ ಸರ್ವೆ ನಂಬರ್ 51ರಲ್ಲಿ 11 ಎಕರೆ 6 ಗುಂಟೆ ಸರ್ಕಾರಿ ಗೋಮಾಳದ ಜಮೀನಿದ್ದು ಅದರ ಪೈಕಿ 3 ಎಕರೆ ಜಮೀನನ್ನ ನಿವೇಶನ ರಹಿತರಿಗೆ ಆಶ್ರಯ ಯೋಜನೆಯಡಿ ನಿವೇಶನ ಹಂಚಿಕೆ ಮಾಡಲು ಸ್ಕೆಚ್ ಮಾಡಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಜಮೀನು ಹಸ್ತಾಂತರ ಮಾಡಿದರು. ತುಮಕೂರು ಜಿಲ್ಲಾಧಿಕಾರಿಗಳ ಆದೇಶ ಹಾಗಾದ್ರೆ ಏನು ಅಂತ ನೋಡೋದಾದ್ರೆ, ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969ರ ನಿಯಮ 18(a)(1) ಬೋದಗವಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿವೇಶನ ರಹಿತರಿಗೆ ಆಶ್ರಯ ಯೋಜನೆಯಡಿ ನಿವೇಶನ ವಿತರಿಸುವ ಸಾರ್ವಜನಿಕ ಉದ್ದೇಶಕ್ಕಾಗಿ ಭೂಮಿ ಮಂಜೂರು ಮಾಡಿ ಜಮೀನನ್ನ ಪಹಣಿಯಲ್ಲಿ ಇಂಡೀಕರಿಸಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗೆ ಕೊರಟಗೆರೆ ತಾಲೂಕು ತಹಶೀಲ್ದಾರ್ ಸ್ಕೆಚ್ ತಯಾರಿಸಿ ಭೂಮಿಯನ್ನು ಹಸ್ತಾಂತರ ಮಾಡಲು ಹಾಗೂ ದುರಸ್ತಿ ಪಡಿಸುವ ಬಗ್ಗೆ ಜಿಲ್ಲಾಧಿಕಾರಿಗಳು ಆದೇಶಿಸಿದರು. ಕೊರಟಗೆರೆ ತಹಶೀಲ್ದಾರ್ ಅವರು ಜಿಲ್ಲಾಧಿಕಾರಿಗಳ ಆದೇಶದಂತೆ ಮತ್ತು ಗೃಹ ಸಚಿವ ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ. ಪರಮೇಶ್ವರ್ ಅವರ ಮಾರ್ಗದರ್ಶನದಂತೆ ಕಾನೂನು ರೀತಿ ಕ್ರಮ ಕೈಗೊಂಡು ಬೋದಗವಿ ಗ್ರಾಮ ಪಂಚಾಯಿತಿಗೆ ಭೂಮಿಯನ್ನು ಹಸ್ತಾಂತರಿಸಿದರು. ಅಕ್ರಮವಾಗಿ ಭೂಮಿಯನ್ನು ಕಬಳಿಸಲು ಖಾಸಗಿ ವ್ಯಕ್ತಿಯಿಂದ ಹುನ್ನಾರ ನಡೆದಿದೆ ಎನ್ನುವಂತಹ ಆರೋಪವು ಕೇಳಿಬರ್ತಾ ಇದೆ. ಜಿಲ್ಲಾಧಿಕಾರಿಗಳ ಆದೇಶ ಮತ್ತು ತಾಲೂಕು ಆಡಳಿತದ ಸೂಚನೆಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಕಾನೂನು ಬಾಹಿರವಾಗಿ ಆಶ್ರಯ ಯೋಜನೆ ನಿವೇಶನ ಭೂಮಿ ಕಬ್ಜಾ ಮಾಡಲು ಹುನ್ನಾರ ನಡೆಸಿದ್ದ ದೊಗ್ಗನಹಳ್ಳಿ ಗ್ರಾಮದ ಖಾಸಗಿ ವ್ಯಕ್ತಿ ಬಲರಾಮಯ್ಯ. ಸ್ಥಳ ಪರಿಶೀಲನೆಗೆ ಮುಂದಾದ ಅಧಿಕಾರಿಗಳಿಗೆ ಖಾಸಗಿ ವ್ಯಕ್ತಿಯಿಂದ ಧಮಕಿ ಹಾಕಲಾಗಿದೆ ಎನ್ನುವಂತ ಮಾಹಿತಿ ಕೂಡ ಗೊತ್ತಾಗಿದೆ. ಬೋದಗವಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಕಂದಾಯ ಇಲಾಖೆಯ ಆರ್ಐ ಖಾಸಗಿ ವ್ಯಕ್ತಿಗೆ ಒತ್ತುವರಿ ತೆರವು ಮಾಡಲು 2ನೇ ಬಾರಿ ನೋಟಿಸ್ ನೀಡಲು ಹೋದಾಗ ಖಾಸಗಿ ವ್ಯಕ್ತಿಯಾದ ಬಲರಾಮಯ್ಯ ಅಧಿಕಾರಿಗಳಿಗೆ ಐ ಆಮ್ ನಾಟ್ ಆರ್ಡಿನರಿ ಮ್ಯಾನ್, ನನ್ನನ್ನು ಎದುರಾಕೊಂಡ್ರೆ ನಾನು ಎಲ್ಲಿಗೆ ಬೇಕಾದರೂ ಹೋಗ್ತೇನೆ, ಏನು ಬೇಕಾದರೂ ಮಾಡ್ತೇನೆ, ನೀವೆಲ್ಲರೂ ಹುಷಾರಾಗಿರಿ ಅಂತ ಧಮಕಿ ಹಾಕಿರುವ ಘಟನೆ ಕೂಡ ಜರುಗಿದೆ. ತಹಶೀಲ್ದಾರ್ ಅವರ ಆದೇಶದಂತೆ ಸಂಬಂಧಪಟ್ಟ ಅಧಿಕಾರಿಗಳ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸಮ್ಮುಖದಲ್ಲಿ ಆಶ್ರಯ ಯೋಜನೆಯ ನಿವೇಶನದ ಭೂಮಿಯನ್ನು ಒತ್ತುವರಿ ಮಾಡಿದ್ದ ಜಾಗವನ್ನು ಸರ್ವೆ ಮಾಡಿ ಒತ್ತುವರಿಯನ್ನು ಯಶಸ್ವಿಯಾಗಿ ತೆರವು ಮಾಡಲಾಯಿತು. ಆದೇಶ ನೀಡಿದೆ. ಅದೇ ರೀತಿ ನಾವು ಇಲ್ಲಿ ಒಂದು ಸ್ವಲ್ಪ ಒತ್ತುವರಿ ಆಯಿತು, ಜಾಗನ ಅವ್ರಿಗೆ ಅರಿವು ಮೂಡಿಸಿ ತೆರವು ಮಾಡಿಬಿಟ್ಟು ನಾವು ಪಂಚಾಯತಿಗೆ ಹಸ್ತಾಂತರ ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ಯಾರಿಗೆ ಸೈಟ್ ಇರೋದಿಲ್ಲ ಅಂಥವ್ರಿಗೆಲ್ಲ ಬಡ ಹುಡುಗರಿಗೆ ಇದು ಮಾಡಿಕೊಡ್ತೀವಿ ಅಂತ ಆದೇಶ. ಕೊರಟಗೆರೆ ತಾಲೂಕು ಬೋದಗವಿ ಪಂಚಾಯತಿ ನಮ್ಮ ದೊಗ್ಗನಹಳ್ಳಿ ಗ್ರಾಮದಲ್ಲಿ PA ಮತ್ತು ತಹಶೀಲ್ದಾರ್ ಅವರು ಮತ್ತು DC ಮೇಡಮ್ ಅವರು 3 ಎಕರೆ ನಮ್ಮ ಗ್ರಾಮದಲ್ಲಿ 3 ಎಕರೆ ಜಮೀನಲ್ಲಿ ಈ ಜಮೀನನ್ನು 3 ಎಕರೆಯನ್ನು ರೈತರನ್ನು ಇಂಗ್ಲಿಸಕ್ಕೆ ಮಾಡಿಕೊಟ್ಟವ್ರೆ, ನಿವೇಶನ ಇಂಗ್ಲಿಸಕ್ಕೆ ಮಾಡಿಕೊಟ್ಟವ್ರೆ. ಅವರಿಗೆ ನಾನು ಕೃತಜ್ಞತೆ ಹೇಳಬೇಕಂತ ನಾನು ಹೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಇದು ಕೊರಟಗೆರೆ ತಾಲೂಕು CN ದುರ್ಗ ಹೋಬಳಿ ಬೋದಗವಿ ಗ್ರಾಮ ಪಂಚಾಯಿತಿ ದೊಗ್ಗನಹಳ್ಳಿ ವ್ಯಾಪ್ತಿಯಲ್ಲಿ ಏನು ಒಂದು ನಿರ್ಗತಿಕರಿಗೆ, ದೀನ ದಲಿತರಿಗೆ ಆಶ್ರಯ ಯೋಜನೆಯ ಅಡಿಯಲ್ಲಿ ಎಲ್ರಿಗೂ ನಿವೇಶನಗಳನ್ನು ಹಂಚಬೇಕು ಅಂತೇಳಿ ಮಾನ್ಯ ಗೃಹ ಸಚಿವರು, ಕರ್ನಾಟಕ ಸರ್ಕಾರ ಹಾಗೂ ಕೊರಟಗೆರೆ ತಾಲೂಕಿನ ಜನಪ್ರಿಯ ಶಾಸಕರಾದ ಡಾಕ್ಟರ್ ಜಿ. ಪರಮೇಶ್ವರ್ ಅವರ ಒತ್ತಾಸೆಯಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಬೋದಗವಿ ಗ್ರಾಮ ಪಂಚಾಯಿತಿಗೆ ನಿವೇಶನದ ಸಲುವಾಗಿ 3 ಎಕರೆ ಜಮೀನನ್ನು ದೊಗ್ಗನಹಳ್ಳಿ ಸರ್ವೆ ನಂಬರ್ 51ರಲ್ಲಿ ಮಂಜೂರು ಮಾಡಿದರು. ಕೆಲವು ಸ್ಥಳೀಯ ವ್ಯಕ್ತಿಗಳು ಅದನ್ನು ಒತ್ತುವರಿ ಮಾಡಿದರು. ಆ ಒತ್ತುವರಿಯನ್ನು ತೆರವುಗೊಳಿಸೋ ಸಲುವಾಗಿ ನಾವು ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಹಾಗೂ ತಹಶೀಲ್ದಾರರು ಹಾಗೂ ನಮ್ಮ ಕೊರಟಗೆರೆ ತಾಲೂಕಿನ ಪ್ರತಿಭಾನ್ವಿತ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ಮತ್ತು ಪೊಲೀಸ್ ಇಲಾಖೆಯನ್ನು ಸಂಪರ್ಕಿಸಿದಾಗ ಅವರ ಎಲ್ಲರ ಒಂದು ಮಾರ್ಗದರ್ಶನ ಮತ್ತು ಸಹಕಾರದಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಶ್ರೀನಿವಾಸ್ MS ರವರ ಒಂದು ಉಪಸ್ಥಿತಿಯಲ್ಲಿ ಉಪಾಧ್ಯಕ್ಷರಾದ ಚಂದ್ರಶೇಖರ್ ಅವರು, ಸದಸ್ಯರಾದ ರವಿಕುಮಾರ್ ಅವರು ಹಾಗೂ ಸ್ಥಳೀಯ ಮುತ್ಸದ್ದಿ ಪತ್ರಕರ್ತರಾದಂಥ ಮಂಜುಸ್ವಾಮಿ ಮತ್ತು ಸುರೇಶ್ ನೇಗ್ಲಾಲ್ ಅವರ ಒಂದು ಕಾಳಜಿಯಿಂದ ಈ ಒಂದು ಒತ್ತುವರಿಯನ್ನು ಇವತ್ತು ತೆರವುಗೊಳಿಸಿ ಬೋದಗವಿ ಗ್ರಾಮ ಪಂಚಾಯಿತಿ ವತಿಯಿಂದ ನಮ್ಮ ಒಂದು 3 ಎಕರೆ ಜಮೀನನ್ನು ಹದ್ದುಬಸ್ತು ಮಾಡಿಕೊಂಡು ಟ್ರಂಚ್ ಹೊಡೆದಿದ್ದೀವಿ.
ಈ ಒಂದು ಕಾರ್ಯದಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕಾರ ನೀಡಿದಂಥ ಸ್ಥಳೀಯ ಗ್ರಾಮ ಪಂಚಾಯತ್ನ ಎಲ್ಲ ಗೌರವಾನ್ವಿತ ಸದಸ್ಯರುಗಳಿಗೂ ದೊಡ್ಡಳ್ಳಿ ಗ್ರಾಮದ ಸದಸ್ಯರಾದ ಚಂದ್ರಶೇಖರ್ ಅವರು ಮತ್ತು ರತ್ನಮ್ಮ ಅವ್ರಿಗೂ ಹಾಗೂ ಎಲ್ಲ ಗೌರವಾನ್ವಿತ ಸದಸ್ಯರುಗಳಿಗೂ ವಿಶೇಷವಾಗಿ ಪತ್ರಕರ್ತ ಮಿತ್ರರಿಗೂ ಮತ್ತು ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ ಮತ್ತು ನಮ್ಮ ಪಂಚಾಯತ್ ರಾಜ್ ಇಲಾಖೆಯ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಈ ಮೂಲಕ ತಾಲೂಕು ಸರ್ವೇಯರ್ ಅವರಾದಂಥ ನಾಗಲಾಂಬಿಕೆ ಮೇಡಮ್ ಅವರು ಬಹಳ ಕಾಳಜಿಯಿಂದ ಬಿರು ಬಿಸಿಲಿನಲ್ಲೂ ಕೂಡ ನಿಂತು ಸರ್ವೆಯನ್ನು ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಇನ್ನು ಮುಂದಿನ ಹಂತದಲ್ಲಿ ನಮ್ಮ ಶಾಸಕರು ಹಾಗೂ ಗೃಹ ಸಚಿವರ ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಏನು ಬಡವರಿಗೆ, ನಿರ್ಗತಿಕರಿಗೆ ಯಾರಿಗೆ ಅವಶ್ಯಕತೆ ಇದೆಯೋ, ಅನಿವಾರ್ಯ ಇದೆಯೋ ಅವರಿಗೆ ಸೈಟ್ಗಳನ್ನು ಹಂಚ್ತಕ್ಕಂಥ ಕಾರ್ಯವನ್ನು ಅವರ ಅಧ್ಯಕ್ಷತೆಯಲ್ಲಿ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ.